Good morning everyone. It's your boy Johan. Welcome back to my channel Satso. ಎಲ್ಲರಿಗೂ 78ನೆಯ ಸ್ವಾತಂತ್ರ್ಯ ದಿನ ಹಾರ್ದಿಕ ಶುಭಾಶಯಗಳು. ಇವತ್ತಿನ ನಮ್ಮ ರೈಡ್ ಜೋಗ್ ಫಾಲ್ಸಿಗೆ ಬೈಕ್ ಹೀಗಿದೆ. ಬೆಳಗಿನ ಜಾವ 6:38. ಸೊ ನಾನು ಹೆಬ್ರಿ ಬಸ್ ಸ್ಟ್ಯಾಂಡ್ ಹತ್ರ ಕಾಯ್ತಿದ್ದೀನಿ. ನಮ್ಮಿಬ್ಬರು ಫ್ರೆಂಡ್ಸ್ ಬರ್ತಾವ್ರೆ, ವಿಭಿನ್ ಮತ್ತು ಅನುರಾಗ್. ಸೊ ಅವ್ರನ್ನ ವೇಟ್ ಮಾಡ್ತೀನಿ. ಇನ್ನೊಬ್ಬ ಬರಬೇಕಿತ್ತು, ಶ್ರೇಯಸ್ ಅಂತ, ಹಿಮಾಲಯನ್ 452. ಅವನಿಗೇನೋ ಬ್ಯಾಕ್ ಪ್ರಾಬ್ಲಮ್ ಎಲ್ಲ ಇದೆ ಅಂತ ಹೇಳಿ ಅದಕ್ಕೆ ಅವನು ಕ್ಯಾನ್ಸಲ್ ಮಾಡ್ದ. ಗದ್ದಾರ ಪರವಾಗಿಲ್ಲ, ರಿಕವರ್ ಆಗಲಿ ಒಳ್ಳೆ ಸರಿಯಾಗಿ. ನೆಕ್ಸ್ಟ್ ಟೈಮ್ ಒಂದು ಒಳ್ಳೆ ಟ್ರಿಪ್ ಹೊಡಿಯೋಣ. ಸದ್ಯಕ್ಕೆ ಇವತ್ತು ಬೇಗ ಹೊರಡಬೇಕಂತಿತ್ತು, ಬಟ್ ನಂದು ನೈಟ್ ಶಿಫ್ಟ್ ಇರೋ ಕಾರಣ ಸದ್ಯಕ್ಕೆ 4 ಗಂಟೆ ನಿದ್ದೆ ಮಾಡಿಕೊಂಡು ಈಗ ಹೊರಟಿದ್ವಿ. ಈಗ ಸದ್ಯಕ್ಕೆ ಒಂದು 3.5 ಗಂಟೆದೊಂದು ಜರ್ನಿ ಇದೆ. ನೋಡೋಣ ಹೇಗಾಗ್ತದೆ ಅಂತ. ಸೊ ಲೆಟ್ಸ್ ಸಿ. 2 hours later. ಈಗ ಬಂದರು. ಟೈಮ್ ನೋಡಿ 7:19. ಅಣ್ಣವರೆಲ್ಲ ಈಗ ಬಂದರು. ವಿಭಿನ್ ಜಾಕೆಟ್ ತೊಗೊಂಡಿದ್ದಾನೆ, ಅದು ಮನೆಯಲ್ಲಿ ಶೋಕೇಸಲ್ಲಿ ಇಡಲಿಕ್ಕೆ. ಇದರಲ್ಲಿ ಬಂದೇನು ಅಪ್ಪ. ನೋಡೋಣ ಎಷ್ಟೊತ್ತಿಗೆ ನಾವು ಜೋಗ್ ಫಾಲ್ಸ್ ರೀಚ್ ಆಗ್ತೀವಿ ಅಂತ. ಒಂದು ಕಡೆ ಬ್ರೇಕ್ಫಾಸ್ಟು ಹೋಗ್ಬೇಕೀಗ. ಸೊ ಒಂದು ಎಕ್ಸಾಕ್ಟ್ ಅಂದರೆ ಹೇಳಿದರೆ ಒಂದು 4 ಗಂಟೆ ತಾಗುತ್ತೆ ಜರ್ನಿ. 7:20, 8:20, 9:20, 10:20, 11:20. 11:20ಗೆ ರೀಚ್ ಆಗ್ತೀವಿ. 11:20, 11:30 ಇಲ್ಲ ಅದಕ್ಕಿಂತ ಬೇಗನೂ ರೀಚ್ ಆಗ್ಬೋದು, ಗೊತ್ತಿಲ್ಲ. ಮಳೆ ಸಿಗಲಿಲ್ಲ ಆದರೆ ಸಾಕು ಅಷ್ಟೇ. ಮಳೆ ಒಂದು ಬೇಡ ಅಂತ ಕೇಳ್ತಿರೋದು. ಆವಾಗಲೂ ಆಗುಂಬೆ ಸೈಡಾಗಿ ಹೋಗೋದು. ಆಗುಂಬೆ ಸೈಡ್ ಈ ಸರ್ತಿ ಬೇಡ, ಈ ರೂಟ್ ಟ್ರೈ ಮಾಡೋಣ ಹೇಗಿದೆ ಅಂತ. ಈಗ ಸದ್ಯಕ್ಕೆ ಮೈಲೇಜ್ 30 ಕಾಣ್ತಿದೆ. ನೋಡೋಣ, ಇವತ್ತು ಒಂದು 400 ಕಿಲೋಮೀಟರ್ ಟ್ರಾವೆಲ್ ಇದೆ. ಸೊ 400 ಕಿಲೋಮೀಟರಲ್ಲಿ ಎಷ್ಟು ಮೈಲೇಜ್ ಸಿಗುತ್ತೆ ಅಂತ ಎವರೇಜ್ ನೋಡ್ಬೋದು. ನೋಡೋಣ ಎಷ್ಟು ಅಂತ. ಈಗ ಸಿದ್ದಾಪುರ ಪಾಸ್ ಆದ್ವಿ. ಸಿದ್ದಾಪುರ ಪಾಸ್ ಆಗಿ ಈಗ ಸೀದಾ ಶಿವಮೊಗ್ಗ ಹೋಗ್ತಿದ್ವಿ. ಶಿವಮೊಗ್ಗಕ್ಕೆ ಇನ್ನು 127 ಕಿಲೋಮೀಟರ್, ಅಂದರೆ ನಮ್ಮ ಜೋಗ್ ಫಾಲ್ಸ್ ಡೆಸ್ಟಿನೇಷನ್ 127 ಕಿಲೋಮೀಟರ್, 3 ಗಂಟೆ ಅಂತ ಎಸ್ಟಿಮೇಟೆಡ್ ತೋರಿಸ್ತಿದೆ. ನಾವೊಂದು ದನ ಓಡಿಸಿ ನಮ್ಮನ್ನು ಓಡಿಸ್ತಿದ್ದೆ. ಈಗ ನಾನು ಆಗುಂಬೆ ಘಾಟಿ ಮಿಸ್ ಆಗುತ್ತಂತ ಅಂದ್ಕೊಂಡು ಈಚೆ ಸೈಡ್ ಬಂದಿದ್ವಿ. ಇದು ನೋಡಿದರೆ ಈ ರೋಡು ಕುಂದಾಪುರ ಶಿವಮೊಗ್ಗ ಹೈವೇ ಅಂತ. ಸೊ ಇದು ಈ ಸೆಕ್ಷನ್ ಒಂದು ಘಾಟ್. ಸೊ ಆಬ್ವಿಯಸ್ಲಿ ನಾವು ಘಾಟ್ ಸೆಕ್ಷನ್ ದಾಟಿ ಆಚೆ ಹೋಗಬೇಕು. ಸೊ ಎಸ್, ಇದು ನಮ್ಮ ಈಚೆಯ ಘಾಟಿ. ರೋಡ್ ತುಂಬ ಖರಾಬಿದೆ ಮಾರ, ರೋಡ್ ತುಂಬ ಖರಾಬಿದೆ. ಲೇ ರೋಡ್ ಅಷ್ಟು ಚೆನ್ನಾಗಿದೆ ಮಾರ, ಇಲ್ಲೊಂದು ಯಾಕೆ ಇಷ್ಟು ರೋಡ್ ಖರಾಬಿದೆ ಅರ್ಥ ಆಗ್ತಿಲ್ಲ. ನಾ ಸತ್ಯ ಹೇಳ್ದ, ನಾನು ಲೇ ಹೋಗಿದ್ದೀನಲ್ಲ, 80% ರೋಡ್ ವಾಸ್ ವೆರಿ ನೀಟ್, ವೆರಿ 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 ನೀಟ್ ಆಯಿತಾ. 20% ಅಷ್ಟೇ ರೋಡ್ ಒಂದು ಸ್ವಲ್ಪ ಖರಾಬಿರೋದು. 20% ಅಷ್ಟು ನೆಗ್ಲಿಜಿಬಲ್ ಅದು. ಯಾಕಂದರೆ ಅಲ್ಲಿ ನೀರು ಕ್ರಾಸಿಂಗ್ ಎಲ್ಲ ಇರುತ್ತಲ್ಲ, ಅದಕ್ಕೆ ಹೇಳ್ದಕ್ಕೆ ಕಾಂಕ್ರೀಟ್ ರೋಡೇ ಬಂತು. ಫ್ಲ್ಯಾಗ್ ಹಾಕೊಂಡು ಹೋಗ್ತಾರೆ. ನಾನು ನನ್ನ ಬೈಕಿಗೆ ಫ್ಲ್ಯಾಗ್ ಹಾಕಬೇಕಂತ ಇತ್ತು, ಬಟ್ ನಾನು ಅದು ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದೆ. ಯಾಕಂದರೆ ಈಗ ನೋಡಿ, ಅದು ಫ್ಲ್ಯಾಗ್ ಯಾರು ತೊಗೊಳ್ತಾರೆ, ಎಲ್ಲರೂ ತೊಗೊಳ್ತಾರೆ. ಈಗ ನಮ್ಮೊಂದು ಸ್ವಾತಂತ್ರ್ಯದೊಂದು ಖುಷಿಯನ್ನು ತೋರ್ಸೋಕ್ಕೆ ಒಂದು ಇಂಡಿಯನ್ ಫ್ಲ್ಯಾಗ್ ಹಾಕೊಂಡು ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ನಥಿಂಗ್ ಮಚ್ ಟು ಬಿ ಸೆಡ್. ಬಟ್ ವಿಷಯ ಏನಂದರೆ, ಇವತ್ತು ನೀವು ಫ್ಲ್ಯಾಗ್ ಹಾಕ್ತೀರಾ ಬೈಕಿಗೆ, ಆಯಿತಾ, ನೆಕ್ಸ್ಟ್ ಡೇ ಎಲ್ಲೋ ಮೂಲೆಯಲ್ಲಿ, ಮನೆ ಮೂಲೆಯಲ್ಲಿ ಬೀರುತ್ತೆ, ಎಲ್ಲ ರೋಡಲ್ಲಿ ಬಿದ್ದಿರುತ್ತೆ. ಅದೊಂದು ಏನು ನಿಮ್ಮ ಆಸೆ, ನಿಮ್ಮೇನು ಪ್ರೀತಿ ಇರುತ್ತಲ್ಲ ಭಾರತದ ಮೇಲೆ, ಅದು ಯಾಕೆ ಮತ್ತೆ ಉಳಿಯೋಲ್ಲ? ಅದು ಒಂದೇ ದಿನಕ್ಕೆ ಯಾಕೆ ಶಾಶ್ವತ ಆಗಿರುತ್ತೆ ಅಂತ ನಂಗೆ ಅರ್ಥ ಆಗೋಲ್ಲ. ಸೊ ಅದು ನಾನು ತುಂಬ ನೋಡ್ತೇನೆ, ನೀವು ರೋಡ್ಸಲ್ಲೆಲ್ಲ, ನಮ್ಮೀಗ ಸೋಷಿಯಲ್ ಮೀಡಿಯಾದಲ್ಲೂ ಇವತ್ತೀಗ ಎಲ್ಲರೂ ಫ್ಲ್ಯಾಗ್ ಹಾಕ್ಕೊಂಡು ಹೋಗ್ತಾರೆ, ಕೈಯಲ್ಲಿ ಅದೊಂದು ಪೇಪರ್ ಇದು ಫ್ಲ್ಯಾಗ್ ಹಾಕ್ಕೊಂಡು ಹೋಗ್ತಾರೆ, ಖುಷಿಯಲ್ಲೊಂದು ಆಚರಣೆ ಮಾಡ್ತಾರೆ. ಬಟ್ ಅದೊಂದು ಪಾಯಿಂಟ್ ಆಫ್ ಟೈಮ್, ನೆಕ್ಸ್ಟ್ ಡೇ ಎಲ್ಲ ರೋಡೆಲ್ಲ ಬಿದ್ದಿರುತ್ತೆ, ಇಲ್ಲ ಎಲ್ಲೋ ಬೇರೆ ಕಡೆಯಲ್ಲಿ ಇರುತ್ತೆ, ಮನೆ ಮೂಲೆಯಲ್ಲಿ ಇರುತ್ತೆ. ನಂಗೆ ಅದು ನೋಡೋಕ್ಕಾಗಲ್ಲ ಆಯಿತಾ.
ಸೊ ಅದಕ್ಕೆ ನಾನು ಅದು ಫ್ಲ್ಯಾಗ್ ಒಂದು ಸ್ವಲ್ಪ ರೆಸ್ಪೆಕ್ಟ್ ಕೊಡ್ತಾ ನಾನು ಅದು ನನ್ನ ಬೈಕಲ್ಲಿ ಹಾಕಿಲ್ಲ. ಮನಸ್ಸಲ್ಲಿದೆ ಶುದ್ಧವಾಗಿ ಸ್ವಾತಂತ್ರ್ಯದೊಂದು ಪ್ರೀತಿ, ನಮ್ಮ ದೇಶಭಕ್ತಿ. ಬಟ್ ಅದನ್ನು ಫ್ಲ್ಯಾಗನ್ನು ಹಾಕ್ಕೊಂಡು ಯಾವುದೋ ಮೂಲೆಯಲ್ಲಿ ಮತ್ತೆ ಇಡೋದು ನಂಗೆ ಅದು ಇಷ್ಟ ಆಗಲ್ಲ. ಅದಕ್ಕೆ ನಾನು ಹಾಕಲ್ಲ. ಮೇ ಬಿ ಸಮ್ ಅದರ್ ಡೇ ಐ ಮೇ ಚೇಂಜ್ ಮೈ ಮೈಂಡ್ ಸೆಟ್. ಬಟ್ ದೆನ್ ಸದ್ಯಕ್ಕೆ ನಾನು ಅದೆಲ್ಲ ಹಾಕಲ್ಲ ಅಂದ್ಕೊಂಡು ಹೋಗ್ತಿದ್ದೀನಿ. ಎಲ್ಲಿ ಸಾಯ್ತಿ, ಎಲ್ಲಿ ಹೋಗ್ತಾರ ಮಾರೆ, ಹೊಡೆಯೋದನ್ನು ಬಾಕಿ. ನಮ್ಮಲ್ಲಿ ಹೋಗುವಾಗ ಒಂದು ಈ ನಮ್ಮದಲ್ಲಿ ಹೋಗ್ತಿರ್ತೀವಿ ಮಾರ, ಯಾಕೆ ಓಟೋಕೆ ಹಾಕ್ತಾರ? ಬ್ಲೈಂಡ್ ಸ್ಪಾಟ್ ಗುರು, ಅದು ಬ್ಲೈಂಡ್ ಸ್ಪಾಟ್. ಅವ್ನು ಹೇಗೆ ಓಟೋಕೆ ಹೊಡಿತಾ ಅಂತ ಹೇಳಿದ್ರೆ ಅರ್ಥ ಆಗ್ತಿಲ್ಲ ನನಗೆ. ಎಂತೆಲ್ಲ ಜನ ಇರ್ತಾರ ಮಾರ, ಯಾಕೆ ಹಾಗೆ ಓಡಿಸ್ತಾರ? ಬ್ಲೈಂಡ್ ಸ್ಪಾಟ್ ಅಲ್ಲಿ ಯಾಕೆ ಅಷ್ಟು ರ್ಯಾಶ್ ಆಗಿಬಿಡ್ತಾರ? ಓಕೆ, ಸೊ ನಾವೀಗ ನಗರ ಫೋರ್ಟಲ್ಲಿದ್ವಿ. ಆನ್ ದ ವೇ ನೀವು ಜೋಗ್ ಫಾಲ್ಸ್ ಹೋಗುವಾಗ ಸಿಗುತ್ತೆ. ಹೀಗಿದೆ, ಹೆಲ್ಮೆಟ್ ಎತ್ಕೊಂಡು ವ್ಲಾಗ್ ಮಾಡೋದು ತುಂಬ ಕಷ್ಟ ರೀ, ಯಾಕಂದರೆ ಹೆಲ್ಮೆಟ್ಗೆ ಮೌಂಟ್ ಮಾಡಿದ್ದೀವಲ್ಲ. ಸೊ ಅಲ್ಲಿ ಸದ್ಯಕ್ಕೆ ಅಲ್ಲಿ ಫ್ಲ್ಯಾಗ್ ಹೋಸ್ಟಿಂಗ್ ಆಗ್ತಿದೆ ಫೋರ್ಟ್ ಮೇಲೆ. ನಾವೀಗ ಫೋರ್ಟಿಂದ ಕೆಳಗೆ ಇತ್ಕೊಂಡು ಹೋಗ್ತಿದ್ದೀವಿ. ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ತುಂಬ ರೈಡರ್ಸ್ ಇವತ್ತು ರೈಡ್ ಮಾಡ್ತಿದ್ದಾರೆ. ಖುಷಿ ಆಗ್ತದೆ ನೋಡೋಕ್ಕೆ. ಸರಿ, ಈಗ ಮೇಲೆ ಹೋಗೋಣ. ಶಿವಪ್ಪನಾಯಕ ನಗರ ಫೋರ್ಟಲ್ಲಿ ನಿಂತೀವಿ. ಅಲ್ಲಿ ಇಂಡಿಪೆಂಡೆನ್ಸ್ ಡೇಗೆ ಪ್ರೋಗ್ರಾಮ್ ನಡೀತಿದೆ, ಗೊತ್ತಿಲ್ಲ ಕಾಣ್ತಿದೆಯಲ್ಲ ಅಂತ ಅಲ್ಲಿ. ಸೊ ಸದ್ಯಕ್ಕೆ ನಗರ ಫೋರ್ಟಿದ್ದು ಟಿಪ್ಪಲ್ಲಿ ನಿಂತಿದ್ವಿ. ಯಾವತ್ತೂ ನಗರ ಫೋರ್ಟಿದ್ದು ಕೆಳಗೆ ನಿಲ್ತಿದ್ವಿ, ಈ ಸರ್ತಿ ಸ್ವಲ್ಪ ಮೇಲೆ ಬಂದು ವ್ಯೂ ನೋಡಿ. ಈಗ ನಮ್ಗೆ ಹೋಗೋಕ್ಕೆ ಆದಾರಿ ಹೋಗುವ. ಹೆಲ್ಮೆಟ್ ಇಟ್ಕೊಂಡು ವ್ಲಾಗ್ ಮಾಡೋದು ತುಂಬ ಕಷ್ಟ ರೀ. ಕೈಯೆಲ್ಲ ನೋಯ್ತಾ. ಸ್ವಲ್ಪ ಬೈಕರ್ಸಲ್ಲಿ ನಿಂತವ್ರೆ, ಗೊತ್ತಿದೆ ಕಾಣ್ತಿದೆಯಲ್ವ ಅಂತ ಇವತ್ತು. ಬಟ್ ಜೋಗ್ ಫಾಲ್ಸಲ್ಲಿ ತುಂಬ ಬೈಕರ್ಸ್ ಇರ್ತಾರೆ ಇವತ್ತು, ಪಕ್ಕ ಅದೊಂದು ಶೋರ್. ಚಲೋ, ನಮ್ಮ ಮಾಸ್ಟರ್ ವಿಭಿನ್ ಅವರು ಮುಸ್ತಫಾ ಆಗಿದ್ದಾರೆ ಫೋಟೋಗ್ರಫಿಯಲ್ಲಿ. ಇಲ್ಲಿ ಅನ್ರಾಗ್ ಫುಲ್ ವಿಡಿಯೋಗ್ರಫಿ ಮಾಡ್ತಾವನೆ. ಚಲೋ, ಇನ್ನು ರೋಡಲ್ಲಿ ಸಿಗ್ತೀನಿ. ಓಕೆ, ಸೊ ನಾವು ನಗರದಿಂದ 15-20 ಕಿಲೋಮೀಟ್ರ್ ದೂರ ಬಂದ್ವಿ. ಈಗ ಸದ್ಯಕ್ಕೆ 82 ಕಿಲೋಮೀಟ್ರ್ ಅಂತ ತೋರಿಸ್ತಿದೆ ಜೋಗ ಜಲಪಾತಕ್ಕೆ. ನೋಡೋಣ, ನಾವೀಗ ಒಂದು ಬ್ರೇಕ್ಫಾಸ್ಟಿಗೆ ಒಂದು ಜಾಗ ಹುಡುಕ್ತಿದ್ವಿ. ನಾನಂತೂ ಒಂದು 4-5 ಬಾಳೆಕಾಯಿ ತಿಂದು ಬಂದವನು. ಬಟ್ ಸ್ವಲ್ಪ ನಮ್ಮ ಬಾಯ್ಸ್ ಹಸಿವಲ್ಲಿ ಕೂರಕ್ಕಾಗ್ತಿಲ್ಲ ಅಂತ. ಸೊ ನೋಡ್ಬೇಕು, ಯಾವುದಾದ್ರೂ ಒಂದು ಹೋಟೆಲ್ ಇದ್ದರೆ ನಿಲ್ಲಿಸ್ಬೇಕು. ಸೊ ಸದ್ಯಕ್ಕೆ ಮೋಡ ಇದೆ, ಮಳೆ ಇಲ್ಲ, ಒಳ್ಳೇದು. ಮನೆ ರೀಚ್ ಆಗೋ ತನಕ ಒಂದು ಮಳೆ ಬರಲ್ಲ ಸಾಕು, ರೈನ್ ಕೋಟ್ ಬ್ಯಾಗಲ್ಲಿದ್ರೆ ಸಾಕು. ಎಂತ ಸೀನ್ ಗುರೋದು. ಟ್ವಿಸ್ಟಸ್ ಇದೆ, ಟ್ವಿಸ್ಟಸಲ್ಲಿ ಎಂತಾದ್ರೂ ಆಗುತ್ತಂತ ಒಂದು ಕಾಣುತ್ತಲ್ಲ ಎಕ್ಸಾಂಪಲ್.
ಸೊ ಈಗ ಜೋಗ್ ಫಾಲ್ಸಿಗೆ ಬಂದಾಯಿತು ನಾವು. ಜೋಗ್ ಫಾಲ್ಸಿಗೆ ನಿನ್ನೆ ನಮ್ಮ ಫ್ರೆಂಡ್ ಅರುಣಣ್ಣ ಅಂತ ಲದಾಖಕ್ಕೆ ಬಂದಿದ್ರಲ್ಲ, ಅವ್ರು ಬಂದಿದ್ರಂತೆ. ಅವ್ರಿಗೆ ಏನೂ ನೀರಿಲ್ಲ ಅಂತ ಹೇಳ್ತಿದ್ರು. ನೋಡಿ ಇನಿ ಬತ್ತಿನ ದಿನ ಸರಿ ಉಂಡೆ. ಲುಕಿಂಗ್ ಗುಡ್ ಗುಡ್. ಫೈನಲಿ ವರ್ತ್ ದ ವೇಟ್. ಜೋಗ್ ಫಾಲ್ಸಿಂದ 12:30ಗೆ ಹೊರಡಿದ್ವಿ. ಅಷ್ಟೇನು ನೋಡೋಕೆ ಸಿಗಲಿಲ್ಲ, ಯಾಕಂದರೆ ಫುಲ್ಲು ಮೈಂದಾಗಿತ್ತು. ಈಗ ನೋಡಿದರೆ ಸ್ವಲ್ಪ ಮೈಂಡ್ ಹೋಯ್ತು ಥರ ಕಾಣ್ತಿದೆ. ಸೊ ಪರವಾಗಿಲ್ಲ, ನೋಡಿದ್ವಿ. ನಮಗೆ ರೈಡ್ ಎಂಜಾಯ್ ಮಾಡಬೇಕಿತ್ತು, ರೈಡ್ ಎಂಜಾಯ್ ಮಾಡ್ತಿದ್ವಿ. ದ್ಯಾಟ್ ಈಸ್ ದ ಮೇಜರ್ ರಿಕ್ವೈರ್ಮೆಂಟ್. ಸೊ ಸದ್ಯಕ್ಕೆ ಈಗ ಹೊನ್ನಾವರ ಆಗಿ ಹೋಗು ಅಂತಿದ್ದೀವಿ. ಸುಮ್ಮನೆ ಪುನಃ ಬಂದ ರೂಟಲ್ಲಿ ಹೋಗೋದಿಲ್ಲ. ನಾವು ಗೊತ್ತಲ್ಲ, ಬಂದ ರೂಟಲ್ಲಿ ಹೋಗೋದು ಸೀನೇ ಅಲ್ಲ ನಮ್ಮದು. ಇನ್ನೊಂದು ಸುತ್ತಾಗಿ ನಮ್ದು ಇದು ಮೀಟರ್ ಓಡಬೇಕು ಅಷ್ಟೇ, ರನ್ ಆಗ್ಬೇಕು ಗಾಡಿ. ಸೊ ಲೆಟ್ಸ್ ಸಿ, ಈಗ ಹೊನ್ನಾವರಲ್ಲಿ ಹೋಗಿ ಊಟ ಮಾಡೋಣ ಅಂತ. ಹೊನ್ನಾವರ ರೀಚ್ ಆಗುವಾಗ 1:30-2 ಗಂಟೆ ಆಗುತ್ತೆ. ಲೆಟ್ಸ್ ಸಿ. ನಾನು ಆ್ಯಂಟಿಫಾಗ್ ಸ್ಪ್ರೇ ಎಲ್ಲ ಸ್ಪೆಕ್ಸ್ ಮತ್ತು ವೈಸರ್ಗೆ ಹಾಕಿದ್ದೆ. ನನ್ನ ಸ್ಪೆಕ್ಸ್ ಫುಲ್ಲು ಫಾಗಪ್ ಆಗುತ್ತಿದೆ. ಯಾಕೆ ಎತ್ತ ಅಂತ ಅರ್ಥ ಆಗ್ತಿಲ್ಲ. ಗೇರು ಸೊಪ್ಪೆ ಹೈಡರ್ ಪ್ರಾಜೆಕ್ಟ್ ಇದು ಪಕ್ಕದಲ್ಲಿರೋ ಶರಾವತಿ ಹ್ಯಾಂಗಿಂಗ್ ಬ್ರಿಡ್ಜಲ್ಲಿ ನಾವು ನಿಂತಿದ್ವಿ. ಟೈಮ್ ಎಷ್ಟಾಯಿತು? 1:34. ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವು ಹೊನ್ನಾವರ್ ರೀಚ್ ಆಗ್ತೀವಿ. ಹೊನ್ನಾವರ್ ರೀಚ್ ಆಗಿ ಊಟ ಮಾಡಿ ಆರಾಮ್ಸೆ ಒಂದು ಹೈವೇಲಿ ಕ್ರೂಸ್ ಮಾಡ್ಕೊಂಡು ಮನೆ ರೀಚ್ ಆಗೋದು. ಶರಾವತಿ ರಿವರ್, ಶರಾವತಿ ಮ್ಯಾಂಗ್ರೋವ್ ಫಾರೆಸ್ಟಿಗೆ ಬಂದ್ವಿ. ಕೊಚ್ಚೆ ಮಾರ ಪೋಡ ಶಿ ಏನು ಅವಸ್ಥೆ ಮಾ ಕೊಚ್ಚೆ ಕಂದ. ಸಾರಿ ಲೀಸಾ, ನಾನು ಕೊಚ್ಚೆಯಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ. ಒನ್ಸ್ ಅಗೇನ್ ಟು ದ ಮ್ಯಾಂಗ್ರೋವ್ ಫಾರೆಸ್ಟ್. ಜೋಗ್ ಫಾಲ್ಸಿಂದ ಸೀದಾ ಮ್ಯಾಂಗ್ರೋವ್ ಫಾರೆಸ್ಟಿಗೆ ಬಂದ್ವಿ. ಮ್ಯಾಂಗ್ರೋವ್ ಫಾರೆಸ್ಟಿಗೆ ಪುನಃ ಬಂದ್ವಿ. ಲಾಸ್ಟ್ ಇಯರ್ ನವಂಬರಲ್ಲಿ ನಾನು, ನಮ್ಮ ಅಕ್ಕ, ಭಾವ ಎಲ್ಲ ಬಂದಿದ್ವಿ ಇಲ್ಲಿಗೆ. 2 ಭಾವಸ್. ಈ ಸರ್ತಿ ನಮ್ಮ ಫ್ರೆಂಡ್ಸ್ ಹೊರಟಿಗೆ. ಸೊ ಈಗ ಮ್ಯಾಂಗ್ರೋವ್ ಫಾರೆಸ್ಟ್ ಹೇಗಿದೆ ಹಾಗೆ ಇದೆ, ಚೇಂಜಸ್ ಏನಿಲ್ಲ. ಲಾಸ್ಟ್ ಟೈಮ್ ನವಂಬರಲ್ಲಿ ಬಂದಿದ್ವಿ. ಈ ಟೈಮಲ್ಲಿ ಮಳೆಗಾಲದ ಟೈಮಲ್ಲಿ ಬಂದ್ವಿ. ಅವ್ರು ಹೇಳ್ತಿದ್ದಾರೆ ಇದೊಂದು ಸ್ವಲ್ಪ ನೋಡ್ಕೊಂಡು ಹೋಗಿ, ಬೀಳ್ತೀವಿ ಅಂತ. ಲಾಸ್ಟ್ ಇಯರ್ ನವಂಬರಲ್ಲಿ ಬಂದಿದ್ವಲ್ಲ, ಅಲ್ಲಿ ಡೆಡ್ ಎಂಡ್ ಅಂತಾಯಿತು. ಈಗೀಗ ಕಟ್ಟಿ ಹಿಂಗಾಗಿದೆ. ಲಾಸ್ಟ್ ನವಂಬರ್ ಇತ್ತು ಸೀನ್, ಈಗ ಹೀಗಿದೆ. ಹೆಲ್ಮೆಟ್ ಇಟ್ಕೊಂಡು ಬ್ಲಾಕ್ ಮಾಡೋದು ತುಂಬ ಕಷ್ಟ ರೀ. ಏನು ಬೇಕಾದ್ರೆ ಹೇಳಿ, ತುಂಬ ಕಷ್ಟ. ಬಾಯ್ಸಲ್ಲಿ ಏನೋ ಮಾಡ್ತವ್ರೆ. ಲಾಸ್ಟ್ ಟೈಮು ಬೈಕಲ್ಲಿ ಹೊನ್ನಾವರ ಬರುವಾಗ 70 to 80 ಅಲ್ಲೇ ಕ್ರೂಸ್ ಮಾಡ್ತಿದ್ದೆ. ಯಾಕೆ ಬಿಡ್ತೀರ ಮಾರ. ಸೊ 400 ಕಿಲೋಮೀಟ್ರ್ ಆದಮೇಲೆ ಟೈರ್ ಪಂಚರ್ ಆಯಿತು. ಎಂತ ವಿಷಯ ಗೊತ್ತಿಲ್ಲ ಮಾರ. ಓಕೆ, ಫೈನಲಿ ಟೈರ್ ಫಿಕ್ಸ್ ಮಾಡಿ ಆಯಿತು, ಹೊರಡಿ ಆಯಿತು. ಇನ್ನು ಟೈರ್ ಚೇಂಜ್ ಮಾಡೋ ಸಮಯ ಬಂತು. ಸತ್ತೇ ಹೋಗಲಿಕ್ಕೆ ಇದು 2ನೇ ಸರ್ತಿ ಸೇಮ್ ರೂಟಲ್ಲಿ. ಇದು ಪರ್ಕಳದ್ದು ಮೇಲೆ ಬರೋ ರೋಡ್ ಇದೆಲ್ಲ, ಅಲ್ಲೇ ಆಗುದಂತ ನಂಗೆ ಡೌಟು. ಅದು ರೋಡ್ ಸ್ವಲ್ಪ ಮಡ್ ರೋಡು.
ನಂಗೆ ಯಾವಾಗಲೂ ಅಲ್ಲೇ ಆಗೋದು. ಇವತ್ತು ಈ ಸರ್ತಿನೂ ಅದೇ ಆಯಿತು. ಈಗ ನೋಡಿದರೆ ಆ ಟೈರಲ್ಲಿ ಒಂದಲ್ಲ ಅಂತ 4-5 ಸಣ್ಣ ಚಿಕ್ಕ ಚಿಕ್ಕದ ಹೋಲ್ಸ್ ಇದೆ. ಸೊ ಇಟ್ ಈಸ್ ಟೈಮ್ ಟು ಚೇಂಜ್ ದ ಮಜ್ಜುಲರ್. ಐ ಆಮ್ ಥಿಂಕಿಂಗ್ ಆಫ್ ಗೆಟ್ಟಿಂಗ್ ಅಪೋಲೋ. ನೋಡೋಣ ಅಂತಿದ್ದೇನೆ. ನನಗೆ ಮುಂದೆಯಿಂದ ಎರಡೂ ಚೇಂಜ್ ಮಾಡಬೇಕಂತ ಇತ್ತು. ಇದು ನೋಡಿದರೆ ಈಗ ಹಿಂದೆ ಚೇಂಜ್ ಮಾಡಬೇಕಂತ ಸಮಯ ಬಂತಂತ. ಸೊ ಎಂಥ ದರಿದ್ರನ ಮಾರ. 400 ಸಮಥಿಂಗ್ ಲೈಕ್ 440 ಕಿಲೋಮೀಟರ್ ಟ್ರಿಪ್ ಆಯ್ತು ನಮ್ಮದು. ಒಂದೇನು ಖುಷಿ ಅಂದರೆ ಟ್ರಿಪ್ಪಲ್ಲಿ ಈ ದಿನ ಸಮಥಿಂಗ್ ಲೈಕ್ ರಿಪಬ್ಲಿಕ್ ಡೇ ಮತ್ತು ಇಂಡಿಪೆಂಡೆನ್ಸ್ ಡೇಗೆ ಉಂಟಲ್ಲ, ಎಲ್ಲ ಕಡೆದು ರೈಡರ್ಸ್ ಎಲ್ಲ ಇರಲಿ ರೈಡಿಗೆ ಹೋಗ್ತಾರೆ. ನಂಗೆ ಒಂದು ಖುಷಿ ಆಗುತ್ತೆ. ಮತ್ತು ಅದೊಂದು ಎಂಥೂಸಿಯಾಸಮ್ ಮತ್ತು ಒಂದು ಚೇರಿಂಗ್ ಅಪ್ ಇದೆಯಲ್ಲ, ಒಂದು ರೈಡರ್ಸು ಆನ್ ಕಮಿಂಗ್ ಆ್ಯಂಡ್ ಇನ್ಕಮಿಂಗ್ ಹೋಗುವಾಗ ಒಂದು ಥಮ್ಸ್ ಅಪ್ ಕೊಡ್ತೀವಲ್ಲ, ಆ್ಯಂಡ್ ದೇ ರೆಸ್ಪಾಂಡ್ ಟು ಲೈಕ್ ಯಸ್ ಥಮ್ಸ್ ಅಪ್ ಅಂತ, ಲೈಕ್ ಗುಡ್ ಗೋಯಿಂಗ್, ಕೀಪ್ ಇಟ್ ಅಪ್, ಸಮಥಿಂಗ್ ಲೈಕ್ ದಟ್. ಅದೊಂದು ಖುಷಿಯೇ ಬೇರೆ ಗುರು. ಏನು ಬೇಕಾದ್ರೆ ಹೇಳಿ, ಅದೊಂದು ಖುಷಿಯೇ ಬೇರೆ. ಅದಕ್ಕೆ ಮಾತೇ ಇಲ್ಲ ಸೀರಿಯಸ್ಲಿ ಹೇಳೋದಾದ್ರೆ. ನಾನಿವತ್ತೊಂದು ಸಾಧಾರಣ ಒಂದು 300+ ನಾನು ಇವತ್ತು ಜನರನ್ನು ನೋಡಿದ್ದೇನೆ. 300+ ಜನರನ್ನು ನೋಡಿದ್ದೇನೆ. ಆ್ಯಂಡ್ ಎವ್ರಿ ಒನ್ ಆರ್ ಸೋ ಮಚ್ ಹ್ಯಾಪಿ ವೆನ್ ದೇ ಆರ್ ರೈಡಿಂಗ್ ಆ್ಯಂಡ್ ವೆನ್ ದೇ ಆರ್ ಚೇರಿಂಗ್ ಅದರ್ ರೈಡರ್ಸ್ ಆಸ್ ವೆಲ್. ಸೊ ಅದೊಂದು ತುಂಬ ಖುಷಿ ಆಯ್ತು ಇವತ್ತಿನ ದಿನ. ಬೀಯಿಂಗ್ ಅ ರೈಡರ್, ಐ ಆಮ್ ವೆರಿ ಮಚ್ ಹ್ಯಾಪಿ ಟುಡೇ that most of the riders are very much enjoying their lovely motorcycles, and I love them all. ಮರವಂತೆ ಆಗಲಿ, ಜೋಗ್ ಫಾಲ್ಸ್ ಆಗಲಿ, ತೀರ್ಥಹಳ್ಳಿಯಲ್ಲಾಗಲಿ, ಎಲ್ಲೆಲ್ಲೋ ಸುಮಾರು ಜಾಗದಲ್ಲಿ ನೋಡಿದೆ. ಎಲ್ಲ ರೈಡರ್ಸ್ ದೇ ಆರ್ ವೆರಿ ಮಚ್ ಹ್ಯಾಪಿ ಆನ್ ದೇರ್ motorcycles. They are loving to ride each and every day on their motorcycle, and I love them. So that's all for today's video guys. I hope you like it. 400 ಕಿಲೋಮೀಟರ್ದು ಶಾರ್ಟ್ ಟ್ರಿಪ್. ಮೊದಲೇ ಈ ಬೈಕ್ ಇದು ಫಸ್ಟ್ ಲಾಂಗ್ ಟ್ರಿಪ್ ಆ್ಯಕ್ಚುಲಿ, ಬಟ್ ಇದು ಇಟ್ಸ್ ಬಿಟ್ ಶಾರ್ಟ್, ಬಟ್ ದ್ಯಾಟ್ಸ್ ಓಕೆ. ಇನ್ನೊಂದೊಂದು ಟ್ರಿಪ್ ಹೊಡೆಯೋಣ ಶೀಘ್ರದಲ್ಲಿ, ಅತಿ ಶೀಘ್ರದಲ್ಲಿ. ಆದಷ್ಟು ಬೇಗ ಟೈರ್ ಚೇಂಜ್ ಮಾಡಬೇಕು ಹಿಂದೆದು, ಯಾಕಂದರೆ ನಂಗೆ ಧೈರ್ಯ ಇಲ್ಲ ಇನ್ನು ನೆಕ್ಸ್ಟ್ ಟ್ರಿಪ್ಪಿಗೆ ಹೋಗುವಾಗ ಏನಾದರೂ ಪ್ರಾಬ್ಲಮ್ ಬರೋದಾಗೆ. ಸೊ ಆದಷ್ಟು ಬೇಗ ಒಂದು ಟೈರ್ ಚೇಂಜ್ ಮಾಡ್ತೀನಿ. ಟೈರ್ ಚೇಂಜ್ ಮಾಡಾದ್ಮೇಲೆ I'm pretty sure I'll go for another ride. So thank you for watching this video guys. I hope you like it. Make sure to subscribe to my channel. Hit the like button. Do comment down if you have any queries, and I see you in my next video. Until then, bye bye. 'Cause we're aiming high.